ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿರೋ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಇವತ್ತಿನ ಬಿಸ್ನೆಸ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನಿದ್ದೀನಿ ತನು ಇಂಜಿನಿಯರಿಂಗ್ ಅಂಡ್ ಪ್ಯಾಕೇಜಿಂಗ್ ಅಲ್ಲಿ. ಹೌದು, ಒಂದು ಬಿಸ್ನೆಸ್ ಇಡಬೇಕು ಅಂತಂದ್ರೆ ಡೆಫಿನೆಟ್ಲಿ ನಮಗೆ ಪ್ಯಾಕೇಜಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಓನರ್ ಆಗಿರುವಂತ ಅಜಯ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದೆ? ನಾನು ಚೆನ್ನಾಗಿದ್ದೇನೆ. ಸಂಸ್ಥಾ ಕನ್ನಡಿಗರಿಗೆ ನಮಸ್ತೆ ಸರ್. ಸರ್, ತನು ಇಂಜಿನಿಯರಿಂಗ್ ಅಂಡ್ ಪ್ಯಾಕೇಜಿಂಗ್ ಬರೆದು ತುಂಬಾನೇ ದಿನ ಆಗ್ಬಿಟ್ಟಿತ್ತು. ಏಕೆ ಗ್ಯಾಪ್? ಯಾಕೆ ಕರೆಸ್ತಾ ಇಲ್ಲ ಜನರಿಗೆ? ಮಷಿನ್ಗಳು ಯಾಕೆ ತೋರಿಸ್ತಾ ಇಲ್ಲ ನೀವು? ಇಲ್ಲ, ಮಿಷಿನ್ ಯಾಕೆ ತೋರಿಸ್ತಿಲ್ಲ ಅಂದ್ರೆ ರೆಗ್ಯುಲರ್ ಅದೇ ಮಾಡ್ತಾ ಇದ್ವಿ. ಈಗ ಏನಾದ್ರು ಹೊಸದು ಅಪ್ಡೇಟ್ ಮಾಡಿದಾಗ ಒಂದು ವಿಡಿಯೋ ಮಾಡಬೇಕು ಅಂತ ಆತರ ಅಲ್ವಾ? ಹೊಸದೇನಾದ್ರೂ ಬಂತು ಅಂದ್ರೆ ತೋರಿಸೋಣ ಅಂತ. ಅಂಡ್ ನಿಮ್ಮ ಈ ಶೋರೂಮ್ ಇದು ಎಲ್ಲಿದೆ ಸರ್? ಇದು ವರ್ಕ್ಶಾಪ್ ಇದು ಇಲ್ಲಿ ನೆಲಗದರನಹಳ್ಳಿ ಸರ್, 8ನೇ ಮೈಲಿ ಹತ್ರ ಚೊಕ್ಕಸಂದ್ರ ವಾರ್ಡಲ್ಲಿ ಬರುತ್ತೆ. ನೆಲಗದರನಹಳ್ಳಿ ಇದೆ. ನೀವು ಯಾವ್ಯಾವ ರೀತಿ ಮಷಿನ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ನಾವು ಎಲ್ಲ ಆಲ್ ಟೈಪ್ ಪೌಚ್ ಪ್ಯಾಕಿಂಗ್ ಏನ್ ಬರುತ್ತೆ, ಜನರಲ್ ಸ್ಟೋರ್ಗೆ, ಮಾಲ್ಗಳಿಗೆ ಎಲ್ಲ ತರ ಪೌಚ್ ಪ್ಯಾಕಿಂಗ್ಸ್ ಎಲ್ಲ ಮಾಡ್ತೀವಿ. ಯಾರಾದ್ರೂ ದೊಡ್ಡದಾಗಿ ಸ್ಟಾರ್ಟ್ ಮಾಡ್ತೀವಿ, ದೊಡ್ಡ ಫ್ಯಾಕ್ಟ್ರಿ ಮಾಡ್ತೀವಿ, ಅಂತವ್ರಿಗೂ ಕೊಡಕ್ಕಾಗತ್ತಾ ನಿಮ್ ಕೈಲಿ? ಸರ್, ಇಲ್ಲಿದೆ ನೋಡಿ, ಈಗ ರೆಡಿ ಆಗ್ತಾ ಇದೆ. ಇದೇನಾ 1 kg ದೊಡ್ಡದಾ ಇದು? 1 kg ಇದು? ಅದು ರೆಡಿ ಆದ್ಮೇಲೆ ಮತ್ತೊಂದು ವಿಡಿಯೋ ಮಾಡೋಣ. ಓಕೆ 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 ಸರ್, ಇವಾಗ ಒಂದು ಬಿಸ್ನೆಸ್ಗೆ ಈ ತರ ಮಷಿನ್ಗಳು, ಪ್ಯಾಕೇಜಿಂಗ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಪ್ರಕಾರ? ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಯಾಕಿಂಗ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಸ್ಟಾರ್ಟ್ಅಪ್ ಅಲ್ಲಿ ಏನೋ ಒಂದು ಮನೆಯಲ್ಲೆಲ್ಲ ಸಣ್ಣ ಪುಟ್ಟ ಫಸ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ಪ್ಯಾಕಿಂಗ್ ಮಿಷಿನ್ ಬೇಕು. ಮಷಿನ್ ಇರಲೇಬೇಕು. ಎಷ್ಟು ಬೆನಿಫಿಟ್ ಆಗುತ್ತೆ ನಮ್ಮ ಮಷಿನ್ ಇರೋದ್ರಿಂದ? ಮಿಷಿನ್ ಇದ್ರೆ ಎಲ್ಲ 50% ಸರ್ ಬೆನಿಫಿಟ್ ಇರುತ್ತೆ. ಫಾಸ್ಟ್ ಆಗಿ ವರ್ಕ್ ಆಗುತ್ತೆ, ಪ್ಯಾಕೇಜಿಂಗ್ ಚೆನ್ನಾಗುತ್ತೆ, ಪ್ರೊಫೆಷನಲಿ ಮಾಡ್ಬೋದು. ನೀವು ಕೈಯಲ್ಲಿ ಡೈಲಿ 10 kg ಮಾಡೋದು, ಇದೆಲ್ಲ 1 ಗಂಟೆಗೆ 20-25 kg ಬರುತ್ತೆ. 1 ಗಂಟೆಗೆ 20-25 kg ಪ್ರೊಡಕ್ಷನ್. ಒಳ್ಳೇದಲ್ವಾ ಸರ್ ಇದು? ಸೊ ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ಹೇಳ್ತೀರಾ. ನಿಮ್ಮ ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಜನ ಮಷಿನರಿ ಪ್ರೊವೈಡರ್ ಇರ್ಬೋದು. ಇವನ್ ಡೆಲ್ಲಿಯಿಂದೆಲ್ಲ ತುಂಬಾ ಜನ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ತೋರಿಸ್ಕೊತಾರೆ. ನಾನು ಕೇಳುವಂಥದ್ದು, ಯಾಕೆ ನಮ್ಮ ಜನ ತನು ಇಂಜಿನಿಯರಿಂಗ್ ಅನ್ನ ಚೂಸ್ ಮಾಡಬೇಕು? ಯಾಕೆ ಚೂಸ್ ಮಾಡ್ಬೇಕಂದ್ರೆ, ಈಗ ನೋಡಿ, ಬೇರೆ ಕಡೆಯಿಂದ ತರ್ತಾರೆ, ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್. ಏನೇ ಸಮಸ್ಯೆ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರಿಗೆ ಯಾರಿಗೆ ಏನು ಮಿಷಿನ್ ಬೇಕೋ ಅದು ಕರೆಕ್ಟಾಗಿ ನೋಡೇ ಕೊಡ್ತೀವಿ. ಈಗ ಸುಮ್ಮನೆ ಯಾವುದೋ ಹೊರಗಡೆಯಿಂದ ತರಿಸೋದು, ಆಪರೇಟ್ ಚೀಪ್ ರೇಟ್ ಬಂದ್ರು ಕೇಳಿದ್ರು ಕೊಟ್ಬಿಡೋದು, ಆ ಥರ ಎಲ್ಲ ಏನಿಲ್ಲ. ನಿಮಗೆ ತಗೊಂಡೋದ್ಮೇಲೆ ಅದು ನಾವೆಲ್ಲ ನಮ್ಮ ಮಕ್ಕಳ ಕಾಲಕ್ಕೂ ವರ್ಕ್ ಆಗಬೇಕು, ಯೂಸ್ ಆಗಬೇಕು. ಆ ಥರ ಮಷಿನ್ ಕೊಡ್ತೀರಾ? ಈಗ ಅದು ಅವ್ರು ಕೊಟ್ಟು ದುಡ್ಡಿರಲ್ಲ ಸರ್. ಮಿಷಿನರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ. ಇವತ್ತು ನಮ್ಮ ಮನೇಲೂ ಕೂಡ ಸಾರ್ ಕೊಟ್ಟಿರುವಂಥದ್ದು ಮಷಿನ್ಗಳೇ ಇರುವಂಥದ್ದು. ನಾವು ಒಂದು ಕಾಲದಲ್ಲಿ ಜಮಾನದಲ್ಲಿ ಬಿಸ್ನೆಸ್ ಮಾಡಿದಾಗ ಸಾರೇ ನನಗೆ ಹೆಲ್ಪ್ ಮಾಡಿರುವಂಥದ್ದು. ಡೆಫಿನೆಟ್ಲಿ ತುಂಬಾನೇ ವಿಡಿಯೋ ಮಾಡಿದ್ದೀನಿ ಇವ್ರ ಜೊತೆ. ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಸರ್, ಇವಾಗ ಇವತ್ತು ಯಾವ ಹೊಸ ಮಷಿನ್ ತೋರಿಸ್ತಾ ಇದ್ದೀರಾ ನಮಗೆ? ಸರ್, ಇವಾಗ ಇದು ಹೊಸ ಮಿಷಿನ್ ಮಾಡಿದ್ವಿ. ಮಾಡಲ್ ಎಲ್ಲ ಸೇಮ್ ಇದೆ. ಜಸ್ಟ್ ಇದರಲ್ಲಿ ಈಗ ಇಷ್ಟು ದಿವಸ ಎಲ್ಲ ಸ್ಪೈಸಸ್ ಇದರಲ್ಲಿ ಒಂದು 75% ಆಟೋಮೆಟಿಕ್ ಬರ್ತಾ ಇತ್ತು. ದ್ರಾಕ್ಷಿ, ಗೋಡಂಬಿ, ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ಮೊಗ್ಗು, ಅದನ್ನೆಲ್ಲ ಹ್ಯಾಂಡ್ ವರ್ಕ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ, ಎಲ್ಲ ಆಟೋಮೆಟಿಕ್ ಬೇಕು. ಇದರಲ್ಲಿ ಅವ್ರಿಗೆ ಜನಕ್ಕೆ ಒಂದು ಕಲ್ಪನೆ, ಇದು ಕಪ್ ಫಿಲ್ಲರ್ ಅಲ್ಲಿ ಜಾಸ್ತಿ ಹೋಗ್ಬಿಡುತ್ತೆ, 2 ಗ್ರಾಮ್ ಜಾಸ್ತಿ. ಸ್ಕೇಲ್ ಇಂದ ಸ್ಕೇಲ್ಗೆ 1 ಗ್ರಾಮ್ ಡಿಫ್ರೆನ್ಸ್ ಬಂದೇ ಬರುತ್ತೆ. ಇದು ಅಕ್ಯುರಸಿ ಪಕ್ಕ ಇದೆ. ಅದನ್ನೆಲ್ಲ ನಾವು ಟ್ಯೂನ್ ಮಾಡಿ ಕರೆಕ್ಟ್ ಮಾಡ್ಕೊಟ್ಟಿದ್ದೀವಿ. ವೇಸ್ಟೇಜ್ ಆಗೋದಿಲ್ಲ. ಗ್ರಾಮೇಜ್ ಕರೆಕ್ಟ್ ಬರುತ್ತೆ. ಯಾವುದೇ ಹ್ಯಾಂಡ್ ವರ್ಕ್ ಇಲ್ಲ, ಎಲ್ಲ ಫುಲ್ಲಿ ಆಟೋಮೆಟಿಕ್. ಲಾಸೇ ಇಲ್ಲ ಅಲ್ವಾ? ಕರೆಕ್ಟ್. ಸೊ ವೀಕ್ಷಕರು, ಇದನ್ನು ಕೂಡ ತೋರಿಸೋಣ. ನಿಮ್ಮ ಹತ್ರ ಮಷಿನ್ಗಳು ಯಾವ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇಲ್ಲಿ ನಮ್ಮ ಹತ್ರ ಸ್ಟಾರ್ಟಿಂಗು ಬ್ಯಾಂಡ್ ಸೀಲರ್ ಇಂದ ಇದೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ವಿ. ಚಿಕ್ಕದಾಗಿ ಬರುತ್ತೆ. ಚಿಕ್ಕದು ಬ್ಯಾಂಡ್ ಸೀಲರ್. ಅದೇ ಬ್ಯಾಂಡ್ ಸೀಲರ್ ಎಷ್ಟಾಗುತ್ತೆ ಸರ್? ಅದು ಬ್ಯಾಂಡ್ ಸೀಲರ್ ಈಗ 23,000 ಇಂದ. ಈ ತರ ದೊಡ್ಡ ಮಷಿನ್ ಬೇಕು, ಪ್ಯಾಕಿಂಗ್ ಮಷಿನ್, ಅವುಗಳೆಲ್ಲ ಎಷ್ಟು ಯಾವ ರೇಟ್ ಸ್ಟಾರ್ಟ್ ಆಗುತ್ತೆ? ಇದೆಲ್ಲ ಅದು ಮೆಕ್ಯಾನಿಕಲ್ ಎಲ್ಲ ನಿಮ್ಗೆ 1.5 ಇಂದ ಸ್ಟಾರ್ಟ್ ಆಗುತ್ತೆ. 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಈ ತರ ಎಲ್ಲ ಬೇಕು ಅಂತ ಇದೆಲ್ಲ 270 ಆ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ. ವಿತ್ ವಾರಂಟಿ ನೋಡ್ಕೊಂಡ್ ಬಂದ್ಬಿಡೋಣ. ಹಾಗಾದ್ರೆ ಕೋಡಿಂಗು, ಕಂಪ್ರೆಸರ್ ಸಪರೇಟ್ ಇರುತ್ತೆ. 18% ಟ್ಯಾಕ್ಸ್ ಇರುತ್ತೆ. 18% ಟ್ಯಾಕ್ಸ್. ಎಕ್ಸ್ಟ್ರಾ ಟ್ಯಾಕ್ಸ್. ಓಕೆ. ಸೊ 18% ಟ್ಯಾಕ್ಸ್ ಇರುತ್ತೆ. ಕೋಡಿಂಗು ಮತ್ತೆ ಕಂಪ್ರೆಸರ್ ಸಪರೇಟ್. ಸೊ ನಿಮಗೂ ಕೂಡ ಒಂದ್ ಒಳ್ಳೆ ಮಷಿನ್ ಬೇಕು ಅಂತಂದ್ರೆ ತನು ಇಂಜಿನಿಯರ್ಗೆ ಬರ್ಬೋದು. ಸೊ ನೋಡೋಣ ಹಾಗಾದ್ರೆ, ನಡೀರಿ. ಫಸ್ಟ್ ಯಾವ ಮಷಿನ್ ನೋಡ್ತಾ ಇದ್ದೀವಿ ಸರ್? ಈ ಮಿಷಿನ್ ಈಗ ಸ್ಟಾರ್ಟಿಂಗ್ ಈಗ ಹೊಸದಾಗಿ ಮಾಡಿರೋದು, ಫುಲ್ಲಿ ಆಟೋಮೇಟೆಡ್. ಏನಾದ್ರು ಇಟ್ಟಿದ್ದೀರಾ ಇದಕ್ಕೆ ನ್ಯೂಮ್ಯಾಟಿಕ್ ಪೌಚ್ ಪ್ಯಾಕಿಂಗ್ ಸರ್. ಇದು ನ್ಯೂಮ್ಯಾಟಿಕ್ ಪೌಚ್ ಪ್ಯಾಕಿಂಗ್. ಓಕೆ, ಹೇಳಿ ಇದ್ರ ಬಗ್ಗೆ ಹೇಳಿ. ಏನೇನ್ ಬೇಕಿತ್ತು ನಮ್ಗೆ ಇದ್ರ ಜೊತೆಲಿ? ಸರ್, ಇದ್ರ ಜೊತೆ ಒಂದು ಕಂಪ್ರೆಸರ್ ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೋಡಿಂಗ್ ಹಾಕಿದೀವಿ. ಇದು ಕೋಡಿಂಗ್ ಮಷಿನ್. MRP, ಡೇಟ್, ಗ್ರಾಮು ಎಲ್ಲ ಪ್ರಿಂಟಿಂಗ್ ಬರುತ್ತೆ. ಇದೊಂದು ಹಾಕೋಬೇಕಾಗುತ್ತೆ. ಆಮೇಲೆ ಇದೊಂದು ಹೊಸದು ಕಂಪ್ರೆಸರ್ ಇದೆ ಈ ಮಿಷಿನ್ ಜೊತೆ. ಈ ತರ ಕಂಪ್ರೆಸರ್ ಬೇಕಾಗುತ್ತೆ. ಎಷ್ಟು ಕೆಪಾಸಿಟಿ ಕಂಪ್ರೆಸರ್ ಬೇಕಿತ್ತು ಸರ್? ಇದು 200 ಲೀಟರ್, ಹಾಫ್ HP ಸಿಂಗಲ್ ಫೇಸ್. ಇದು ನೀವೇ ಪ್ರೊವೈಡ್ ಮಾಡ್ತೀರಾ? ನೀವೇ ಕೊಡ್ತೀರಾ ಇದನ್ನು? ನಾವೇ ಕೊಡ್ತೀವಿ ಸರ್. ಇದು ನಿಮ್ಮ ಹತ್ರ ನಾವೇ ಸಪರೇಟ್ ಪ್ರೊಡಕ್ಷನ್ ಮಾಡಿಸೇ ಕೊಡೋದು. ನೀವೇ ಮಾಡಿಸ್ಕೊಡ್ತೀರಾ? ಆಮೇಲೆ ಕೋಡಿಂಗ್ ಮಷೀನ್ ಇದು ನಿಮ್ಮ ಹತ್ರನೇ ಸಿಗುತ್ತೆ? ಅದು ನಮ್ಮ ಹತ್ರನೇ ಸಿಗುತ್ತೆ. ಓಕೆ. ಅಂಡ್ ಇದ್ರ ಕೆಪಾಸಿಟಿ ಬಗ್ಗೆ ಹೇಳಿ, ಈ ಮಷೀನ್ ಕೆಪಾಸಿಟಿ ಬಗ್ಗೆ. ಸರ್, ಈ ಮಿಷಿನ್ ಕೆಪಾಸಿಟಿ ನಿಮಗೆ 2 ಗ್ರಾಮ್ ಇಂದ ಬರುತ್ತೆ. ಗಸಗಸೆ ಎಲ್ಲ 2 ಗ್ರಾಮ್ ಬರುತ್ತೆ. ಹೌದು. 2 ಗ್ರಾಮ್ ಇಂದ ಹಿಡಿದು 100 ಗ್ರಾಮ್ ವರೆಗೂ ಎನಿ ಐಟಮ್ ಮಾಡ್ಕೋಬಹುದು. ಅಪ್ ಟು 100 ಗ್ರಾಮ್ ಪೌಡರ್ ಬರುತ್ತೆ.
ಮತ್ತೆ ಸ್ಪೈಸಸ್ ಬರುತ್ತೆ, ರಾ ಮೆಟೀರಿಯಲ್ ಜೀರಿಗೆ ಈ ತರದ್ದು, ದ್ರಾಕ್ಷಿ, ಗೋಡಂಬಿ ಎಲ್ಲ ಆಟೋಮೆಟಿಕ್ ಬರುತ್ತೆ ಸರ್. ಮಾಡಿರೋ ಸ್ಯಾಂಪಲ್ಸ್ ಇದೆಯಾ ನಿಮ್ಮ ಹತ್ರ? ಇದೀಗ ಆನ್ ಮಾಡಿ ತೋರಿಸ್ಕೊಡಿ. ಇದು ಮಾಡಿ ಸರ್, ಅದಾಯ್ತು ಸರ್. ಇಲ್ಲೆಲ್ಲ ಹಾಕಿಟ್ಟಿದ್ದೀರಲ್ಲ, ಇದ್ರ ಬಗ್ಗೆ ಹೇಳಿ ಸರ್ ನನಗೆ. ಏನೇನು ಮಾಡಿದ್ದೀರಾ? ಅವರೆಲ್ಲ ನಮ್ಮ ಕಸ್ಟಮರ್ಸ್ ಸರ್. ಇವರೆಲ್ಲ ನಿಮ್ಮ ಕಸ್ಟಮರ್? ಮಿಷನ್ ಕೊಟ್ಟಿದ್ದೀವಿ. ಏನೇನಿದೆ ಸ್ವಲ್ಪ ಹೇಳ್ತಾ ಬನ್ನಿ ಒಂದ್ ಕಡೆಯಿಂದ. ಏನೇನು ಸರ್, ಇದು ಇರ್ಬೋದು? ದಾವಣಗೆರೆ ಹತ್ರ ಇದಕ್ಕೆ ನಸೆ ಪುಡಿ ಕೊಟ್ಟಿದ್ದೀನಿ ನೋಡಿ. ಅದು ನಶ ಪುಡಿ, ನಸೆ ಪುಡಿ ಅದು. ಆಮೇಲೆ ಇದು ಕುಡ್ಲ ಮಸಾಲ ಮಂಗಳೂರು, ಚಿಕನ್ ಕಬಾಬು, ಅದು ಸಾಫ್ ಅಂತ ಇದೆಯಲ್ಲ, ಅದು ಚಿಕ್ಕಮಂಗ್ಳೂರ್ದು. ಆಮೇಲೆ ವಾಸವಿ ಕಾಫಿ, ಕಾಫಿ ಪುಡಿ, ಅದು ಶಿವಮೊಗ್ಗದವ್ರದ್ದು. ಆಮೇಲೆ ಇದೆಲ್ಲ ಇಲ್ಲಿ ಲೋಕಲ್ಸ್ ಇದೆ, D&L ಎಲ್ಲ ನಮ್ಮ ಕಸ್ಟಮರ್. ತುಂಬಾ ಬ್ರ್ಯಾಂಡ್ ಗಳಿಗೆಲ್ಲ ಕೊಟ್ಟಿದ್ದೀರಾ ಇಲ್ಲಿ. ಗರಂ ಮಸಾಲ, ತ್ರಿಶು ಮಸಾಲ ಇದೆ, ನಮ್ಮ ಕಸ್ಟಮರ್ಸ್ ಅಷ್ಟು ಕಂಪ್ಲೀಟ್. ಇವೆಲ್ಲ ಇದು ಅರ್ಶಿನ ಪುಡಿ, ಮಿಕ್ಸರ್ ಮಾಡ್ಬೋದಾ ಇದರಲ್ಲಿ? ಎಲ್ಲ ಮಾಡ್ಬೋದು ಸರ್. ಓಕೆ, ಸ್ನಾಕ್ಸ್ ಎಲ್ಲದೂ ಬರುತ್ತೆ. ಎಲ್ಲ ಇದ್ರಲ್ಲಿ ಆಗುತ್ತೆ ಅಂತ ಹೇಳ್ತೀರಾ ನೀವು? ಎಲ್ಲದೂ ಬರುತ್ತೆ. ಇಷ್ಟೊಂದು ನಿಮ್ಮ ಕಸ್ಟಮರ್ಸ್ ಅಲ್ವಾ ಇವರೆಲ್ಲ? ಹೌದು ಹೌದು. ಸರ್, ಈ ಮಷಿನ್ಗೆ ಸಿಂಗಲ್ ಫೇಸ್ ಅಥವಾ 3 ಫೇಸ್? ಸರ್, ಸಿಂಗಲ್ ಪೇಸ್ ಸರ್. ಇದು ಸಿಂಗಲ್ ಫೇಸ್ ಅಲ್ಲಿ ಎಲ್ಲ ಮಿಷಿನ್ ಸಿಂಗಲ್ ಪೇಸ್ ಇರುತ್ತೆ. ಅದು 3 ಪೇಸ್ ಅವ್ರ ಹತ್ರ ಫಸ್ಟ್ ಕೇಳ್ತೀವಿ. 3 ಪೇಸ್ ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ 3 ಪೇಸ್ ಮಿಷಿನ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್ ಏನಾದ್ರು ತೊಗೊಬೇಕಾ ಬೆಸ್ಕಾಂ ಕಡೆಯಿಂದ? ಬೆಸ್ಕಾಂ ಕಡೆಯಿಂದ ತಗೋಬೇಕು ಸರ್. ತೊಗೊಬೇಕಾಗುತ್ತೆ, ಈ ತರ ಮಷಿನ್ ರನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಇದನ್ನ ರನ್ ಮಾಡಿ ತೋರಿಸಿ ಸರ್. ಇದನ್ನ ಜಸ್ಟ್ ಮೇನ್ ಆನ್ ಮಾಡಿಬಿಡ್ಬೇಕು. ಓಕೆ, ಒಂದು 10 ನಿಮಿಷ ಅದು ಹೀಟ್ ಬರುತ್ತೆ. ಓಕೆ, ಹೀಟ್ ಬಂದಮೇಲೆ ಜಸ್ಟ್ ಮೆಟೀರಿಯಲ್ ಹಾಕೊಂಡು ಕವರ್ ಎಲ್ಲ ಸೆಟ್ ಮಾಡ್ಕೊಂಡು ಜಸ್ಟ್ ಆನ್ ಮಾಡಿ ಅಷ್ಟೇ. ಅಷ್ಟೇ. ಗ್ರಾಮ್ ಎಲ್ಲ ಮುಂಚೆನೆ ಸೆಟ್ ಆಗಿರುತ್ತಲ್ಲ? ಹಾಂ ಸರ್. ಆಮೇಲೆ ಇದು ರೋಲ್ ಪೌಚ್ ತರ ಎಷ್ಟು ಉದ್ದ ಬರಬೇಕು ಅಂತ ಸೆಟ್ ಮಾಡ್ಕೋಬಹುದಾ? ಇದು 10, 12 ಸಿಂಗಲ್ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಸಿಂಗಲ್ ಬರುತ್ತೆ. ಸಿಂಗಲ್ ಬರುತ್ತೆ. ಕಟ್ ಮಾಡಿ ತೋರಿಸಿ. ಇದು ಕಟ್ ಆಗುತ್ತೆ ಈಸಿಯಾಗಿ, ಅಷ್ಟೇ ಅಲ್ವಾ? ಹಾಂ ಸರ್. ಓಕೆ, ಅಪ್ ಟು 100 ಗ್ರಾಮ್ ಮಾಡ್ಬೋದು. ಹೌದು ಸರ್. 2 ಗ್ರಾಮಿಂದ ನೋಡಿ, 2 ಗ್ರಾಮಿಂದ 100 ಗ್ರಾಮ್ವರೆಗೂ 100 ಗ್ರಾಮ್ವರೆಗೆ ಮಾಡ್ಕೋಬಹುದು. ಆಮೇಲೆ ಈ ರೋಲ್ ಎಲ್ಲ ಎಲ್ಲಿ ಸಿಗುತ್ತೆ ಸರ್? ರೋಲ್ ಎಲ್ಲ ಹೆಂಗೆ? ರೋಲ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀರಾ? ರೋಲು, ಪ್ರಿಂಟಿಂಗು, ಎವ್ರಿಥಿಂಗು ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಆಲ್ ಸೊಲ್ಯೂಷನ್ ಸಿಗುತ್ತೆ ವೀಕ್ಷಕರೇ, ನೀವು ನೋಡ್ಬೋದು. ಓಕೆ ಸರ್, ದ್ರಾಕ್ಷಿ ಆಯ್ತು, ಇನ್ನೇನು ಆಗ್ತಾ ಇದ್ರ ನೆಕ್ಸ್ಟ್? ಈಗ 10 ಪೀಸ್ ಹಾಂ, ಪಕ್ಕ 10 ಪೀಸ್ ಬರುತ್ತೆ. 10 ಹೊಡೆದ್ಬಿಟ್ಟು ಕಟ್ ಮಾಡಿಬಿಡುತ್ತೆ ಇದು. 10 ಬೇಕಾ 12 ಬೇಕಾ ಎಷ್ಟಾದ್ರೂ ಮಾಡಿ ಆಪ್ಷನ್ ಕೊಡ್ಕೋಬಹುದು. ಹೌದು. ಎಲ್ಲ ಅಲ್ಲಿ ಸೆಟ್ ಮಾಡ್ಬೋದಲ್ವಾ ಅಲ್ಲಿ? ಹೌದು. ಮತ್ತೆ ಸೀಲಿಂಗ್ ಕ್ವಾಲಿಟಿ ನೋಡಿ ಯಾವ ತರ ಇದೆ. ಹಾಂ, ಸೀಲಿಂಗು ಪರ್ಫೆಕ್ಟ್ ಆಗಿದೆ. ಕಟಿಂಗು, ಸೀಲಿಂಗು ಕರೆಕ್ಟಾಗಿ ಬಂದಿದೆ ಅಲ್ವಾ ಇದು? ಕರೆಕ್ಟ್. ಸೂಪರ್ ಸರ್, ಸೂಪರ್ ಆಗಿ ಬಂದಿದೆ. ನೆಕ್ಸ್ಟ್ ಬೇರೆ ಏನಾದರೂ ಆಗ್ತಾ ಸರ್? ಓಕೆ. ಇವಾಗ ಏನಾಗಿದೆ ಸರ್? ಇವಾಗ ಸರ್ ಈಗ ಬಾದಾಮಿ ಹಾಕಿದ್ದೀನಿ ಸರ್. ಬಾದಾಮಿ. ಹಾಂ. ಈ ಥರ ಏನೇನು ಮಾಡ್ಕೋಬೋದು ನಾವು ಯೂಶುವಲಿ? ಸ್ಪೈಸಸ್ಲಿ ಎಲ್ಲ ಮಾಡ್ಕೋಬೇಕು. ಆಲ್ ದ ಸ್ಪೈಸಸ್? ಎಲ್ಲ ಸ್ಪೈಸಸ್. ಸ್ಪೈಸು ಮಿಕ್ಸರ್ ಎಲ್ಲ ಮಾಡ್ಬೋದು ಸರ್? ಎಲ್ಲ ಮಾಡ್ಬೋದು. ಮಿಕ್ಸರ್ ಹಾಕೊಬೋದು. ಮಿಕ್ಸರ್ ಮಾಡ್ಬೋದು, ಸಣ್ಣ ಪುಟ್ಟ ಕುರ್ಕುರೆ ಐಟಮ್ ಮಾಡ್ಬೋದು. ಹಾಂ. ಪುಡಿ, ಈಗ ಪುಡಿ ಮಾಡಬೇಕು ಅಂದರೆ ಕಾಫಿ ಪುಡಿ ಎಲ್ಲ ಹಾಕ್ಬೇಕು ಅಂತ ಮಾಡ್ಬೋದು ಸರ್, ಈಸಿಯಾಗಿ ಬರುತ್ತೆ. ಇದಕ್ಕೆ ಹಾಕ್ಬೋದಾ? ಕಾಫಿ ಪೌಡರ್ ಬರುತ್ತೆ. ಓಕೆ 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 ಓಕೆ. ಅಂದರೆ ಎಲ್ಲ ರೀತಿಯ ಮಿರ್ಚಿ, ಮಸಾಲ, ಸಾಂಬಾರ್ ಪೌಡರ್ ಎಲ್ಲ ಹಾಕೋಬೋದು? ಎಲ್ಲ ಬರುತ್ತೆ. ಲಿಕ್ವಿಡ್ ಒಂದು ಮಾಡೋಕ್ಕಾಗಲ್ಲ ಅಷ್ಟೇ? ಲಿಕ್ವಿಡ್ ಆಗಲ್ಲ. ಪುಳಿಯೋಗರೆಯಿಂದಾದ್ರೂ ಮಾಡ್ಕೋಬೋದು. ಪುಳಿಯೋಗರೆವರೆಗೂ ಬರುತ್ತೆ. ಓಕೆ ಓಕೆ, ಪುಳಿಯೋಗರೆವರೆಗೂ ಬರುತ್ತೆ. ಸರ್ ನೆಕ್ಸ್ಟು? ಸರ್ ನೆಕ್ಸ್ಟ್ ಗೋಡಂಬಿ ಹಾಕಿದ್ದೀನಿ ಸರ್. ಹಾಕಿ ರನ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲ ಸ್ಪೈಸ್ ಹಾಕಿ ಚೆಕ್ ಮಾಡಿಸ್ತಾ ಇದ್ದೀರಾ? ಹೌದು. ನೋಡಿ ವೀಕ್ಷಕರೇ, ನೀಟಾಗಿ ಕಟ್ ಆಗುತ್ತೆ. ಒಂದು ಲೇಡೀಸ್ ಕೂಡ ರನ್ ಮಾಡ್ಬೋದಾ ಸರ್ ಇದನ್ನ? ಮಾಡ್ಬೋದು ಸರ್, ತುಂಬ ಈಸಿ ಇದೆ. ಅವರಿಗೆಲ್ಲ ಗೊತ್ತಾಗುತ್ತಾ ಇದೆಲ್ಲ? ಗೊತ್ತಾಗುತ್ತೆ. ಈ ಬಟನ್ ಇಲ್ಲಿ ಪ್ರೆಸ್ ಮಾಡೋದು, ಅಡ್ಜಸ್ಟ್ ಮಾಡೋದು ಎಲ್ಲ ಹೆಂಗೆ ನೀವೆಲ್ಲ ಕಳ್ಸ್ಕೊಡ್ತೀರಾ ಹೆಂಗೆ? ಎಲ್ಲ ತೋರಿಸ್ಕೊಡ್ತೀವಿ ಸರ್ ಅವ್ರಿಗೆ. ಹಾಂ. ನೀಟಾಗಿ ಬಂದಿದೆ ನೋಡಿ. ಇದು 10 ಪೀಸಸ್ಗೆ ಕಟ್ ಹೊಡಿತಾ ಇದೆ ಅಲ್ವಾ ಇದು? ಸೂಪರ್ ಸರ್. ಹಾಂ, ಇವಾಗೇನು ಸರ್? ಸರ್ ಇವಾಗ ಚಕ್ಕೆ ಹಾಕಿದ್ದೀನಿ ಸರ್. ಹಾಂ. ಸೊ ಎಲ್ಲ ರೀತಿಯ ಸ್ಪೈಸಸ್ ಬರುತ್ತೆ ಇವಾಗ? ಹಾಂ, ಎಲ್ಲ ರೀತಿ ಆಟೋಮೆಟಿಕ್ ಬರುತ್ತೆ. ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮೇ ಸೆಟ್ ಮಾಡಿಕೊಡ್ತೀನಿ. ಸೆಟ್ ಮಾಡಿ ಕೊಡ್ತೀರಾ? ಹಾಂ, ಗ್ರಾಮಿಗೆಲ್ಲ ಅಷ್ಟೇ ಸೆಟ್ ಮಾಡ್ಕೊಡ್ತೀನಿ. ಇವೆಲ್ಲ ಯೂಶುವಲಿ ಎಷ್ಟು ಗ್ರಾಮ್ ಪ್ಯಾಕೆಟ್ ಇದು ಸರ್? ಇದೆಲ್ಲ ಚಕ್ಕೆ ಎಲ್ಲ 15 ಗ್ರಾಮ್ ಬರುತ್ತೆ ಸರ್. ಅಷ್ಟೇನಾ ಇದು? 15 ಗ್ರಾಮ್? 15 ಗ್ರಾಮ್ ಬರುತ್ತೆ. ಚಿಕ್ಕ ಮಕ್ಕಳದ್ದು ಜೇಮ್ಸ್ ಎಲ್ಲ ಬರುತ್ತಲ್ಲ ಸರ್? ಈಸಿಯಾಗಿ ಮಾಡ್ಬೋದು ಸರ್. ಮಾಡ್ಬೋದು ಇದರಲ್ಲಿ? ಈಸಿಯಾಗಿ ಮಾಡ್ಬೋದು. ಜಮ್ಸು ಮತ್ತು ಜೀರಿಗೆ, ಮೆಂತೆ, ಇದನ್ನು ಚಾಕ್ಲೇಟ್, ಕಲರ್ಸ್ ಎಲ್ಲ ಬರುತ್ತಲ್ಲ, ಚಾಕ್ಲೇಟ್ಸ್ ಎಲ್ಲ ಮಾಡ್ಬೋದು ಇದರಲ್ಲಿ? ಮಾಡ್ಬೋದು. ಅದೆಲ್ಲ ಪುಡಿ ಆಗಲ್ವಾ ಅದರಲ್ಲಿ? ಇಲ್ಲ ಸರ್, ಅದು ಏನು ಪುಡಿ ಆಗಲ್ಲ. ಸೂಪರ್ ಸರ್, ಇದು ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ನೀಟಾಗಿ ಬಂದಿದೆ ಸರ್. ನೆಕ್ಸ್ಟ್ ಯಾವ ರೀತಿ ಮಾಡೆಲ್ ತೋರಿಸ್ತಾ ಇದ್ದೀವಿ ಇವಾಗ?
ಸರ್ ಇದು ಫಸ್ಟ್ ಬೇಸಿಕ್ ಮಿಷಿನು. ಬೇಸಿಕ್ ಅಂತಾರೆ ಇದಕ್ಕೆ. ಸ್ಟಾರ್ಟಿಂಗ್ ವಿಡಿಯೋಗಳೆಲ್ಲ ಇದೆ ಇದು ಬೇಸಿಕ್. ಸ್ವಲ್ಪ ಇದನ್ನ ಅಪ್ಗ್ರೇಡ್ ಮಾಡಿದ್ದೀವಿ ಸರ್. ಏನೇನು ಅಪ್ಗ್ರೇಡ್ ಮಾಡಿದ್ದೀರಾ ಇದರಲ್ಲಿ? ಇದರಲ್ಲೂ ಆಟೋಮೆಟಿಕ್ ಆ ಮಿಷಿನಲ್ಲಿ ಹೆಂಗ್ ಬಂತಲ್ಲ ಸ್ಪೈಸಸ್ ಎಲ್ಲ ಇದು ಅದೇ ತರ ಬರಂಗ್ ಮಾಡಿದ್ದೀವಿ. ಬರೋ ತರ ಮಾಡಿದ್ದೀರಾ? ಹೌದು ಸರ್. ಬೇಸಿಕ್ ಅಂತಂದ್ರೆ ಇದ್ರ ಕೆಪಾಸಿಟಿ ಏನಿರುತ್ತೆ ಸರ್ ಇದ್ರದ್ದು? ಸೊ ಇದ್ರ ಕೆಪಾಸಿಟಿ ಇದು ಸೇಮ್ ಸರ್. ಇದು 2 ಗ್ರಾಮಿಂದ ನಿಮಗೆ ಇದು 100 ಗ್ರಾಮ್ ಬರುತ್ತೆ. ಇದು 100 ಗ್ರಾಮ್ ಮಾಡ್ಬೋದಾ? 100 ಗ್ರಾಮ್ ಮಾಡ್ಬೋದು. ಮತ್ತೆ ಇದಕ್ಕೆ ಯಾಕೆ ಆಪ್ಟ್ ಮಾಡಬೇಕು ನಮಗೆ? ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ಇದರಲ್ಲಿ ನಿಮಗೆ ಪ್ರೆಸ್ಸಿಂಗ್ ಬರಲ್ಲ, ಲೈನ್ಸ್ ಇಂಪ್ರೆಷನ್ಸ್ ಈ ಕಟಿಂಗ್ ಅಲ್ಲಿ ಇದು ಬಂದಿದೆಯಲ್ಲ. ಹೌದು ನೋಡಿ, ಈ ಮಾಡಲ್ ಪ್ಯಾಕಿಂಗ್ ಅದರಲ್ಲಿ ಬರಲ್ಲ. ಓ, ಇಷ್ಟು ಸೂಪರ್ ಆಗಿ ಬರಲ್ಲ ಅಂತೀರಾ ನೀವು? ಇಲ್ಲಿ ಯಾವ ತರ ಬರುತ್ತೆ ತೋರಿಸಿ ಸರ್ ನಮ್ಗೆ ಅನ್ಸರು. ಇದು ಪ್ಯಾಕಿಂಗ್ ಈ ತರ ಬರುತ್ತೆ, ಸ್ವಲ್ಪ ರಫ್ ಅಂಡ್ ಟಫ್ ಅಲ್ವಾ ಇರುತ್ತೆ, ಬಟ್ ಲೈನ್ಸ್ ಇರುತ್ತೆ. ಅದ್ರಂಗೆ ಬಹಳ ಸೈಡ್ ಆಗಿ ಬರಲ್ಲ, ಸ್ವಲ್ಪ ದೂರ ಕಳ್ಸೋದ್ರೆ ಏರ್ ಹೋಗುತ್ತೆ ಲೈಟ್ ಆಗಿ, ಈ ತರ ಎಲ್ಲ ಬರುತ್ತೆ. ಸೊ ಪ್ರಾಪರ್ ಸೀಲಿಂಗ್ ಬೇಕಂದ್ರೆ ಅದು ಸ್ಟಾರ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇದು ಮಾಡ್ಕೋ. ಅಂದ್ರೆ ಇದರಲ್ಲಿ ಆಟೋಮೆಟಿಕ್ ಕಟಿಂಗ್ ಬರಲ್ಲ. ಕಟಿಂಗ್ ನಾವೇ ಕೌಂಟ್ ಮಾಡಿ ಕಟ್ ಮಾಡ್ಕೋಬೇಕು. ನಾವೇ ಕೌಂಟ್ ಮಾಡಿ ಕಟ್ ಮಾಡ್ಕೋಬೇಕು. ಒಂದೇ ಲೈನ್ ಬಂದ್ಬಿಡುತ್ತೆ. ಲೈನ್ ಬರ್ತಾ ಇರುತ್ತೆ, ನಾವು ಎಷ್ಟು ಬೇಕೋ ಅಷ್ಟು ಕೌಂಟ್ ಮಾಡಿ ಕಟ್ ಮಾಡ್ಕೋಬೇಕು. ಇಂಪ್ರೆಷನ್ ಇರುತ್ತೆ. 1 ನಿಮಿಷದಲ್ಲಿ ಎಷ್ಟು ಕೆಪಾಸಿಟಿ ಇದೆ ಇದ್ರದ್ದು? ಸರ್ ಇದು ಪರ್ ಮಿನಿಟ್ 30 ಬರುತ್ತೆ ಸರ್. 30 ಬರುತ್ತೆ. ಓಕೆ ಓಕೆ. 35 ಬರುತ್ತೆ. ಇಲ್ಲಿ ಮೇಲ್ ಅದಕ್ಕೆ ಲೋಡ್ ಮಾಡೋದಲ್ಲ? ಅದಕ್ಕೆ ಲೋಡ್ ಮಾಡಿ ಇಲ್ಲಿ ಕಪ್ ಇರುತ್ತೆ, ಡ್ರಾಪ್ ಆಗುತ್ತೆ. ಇಲ್ಲಲ್ಲಿ ಸ್ಕ್ರೀನ್ ಎಲ್ಲ ಕೊಟ್ಟಿದ್ದೀರಲ್ಲ ಸರ್, ಏನ್ ಸರ್? ಸರ್ ಇದು ಐ ಮಾರ್ಕ್, ಇದು ಕಲರ್ ಹಾಕಿದ್ರೆ ಐ ಮಾರ್ಕ್ ಸ್ಕ್ಯಾನರ್ ಎಲ್ಲ ಬರುತ್ತೆ. ಅದರಲ್ಲೇ ಬಂದ್ಬಿಡುತ್ತೆ. ಓಕೆ. ಸೊ ಇದು ಸಿಂಗಲ್ ಪೇಸ್ 3 ಪೇಸ್ ಸರ್? ಸಿಂಗಲ್ ಪೇಸ್ ಸರ್. ಸಿಂಗಲ್ ಪೇಸ್ ಓನ್ಲಿ ಬರೀ ಕರೆಂಟಿಗೆ ಕೊಡುತ್ತೆ. ಮನೆ ಲೈಟಿಂಗ್ಸ್ ಮಾತ್ರ ಸಾಕಿದ್ದು. ಮನೆ ಲೈಟಿಂಗ್ಸ್. ಇದಕ್ಕೇನು ಕಂಪ್ರೆಸರ್ ಬೇಕಾಗಲ್ಲ. ಕಂಪ್ರೆಸರ್ ಬೇಡ ಅಂತ ಹೇಳ್ತೀರಾ? ಏನು ಬೇಡ. ಇದಕ್ಕೆ ಕೋಡಿಂಗ್ ಬೇಕಾದ್ರೆ ಸಪರೇಟ್ ಕೋಡಿಂಗ್ ಒಂದು ಹಾಕೋಬಹುದು. ಅದು ಇದಕ್ಕೆ ಆಡ್ ಮಾಡ್ಬೋದಾ? ಮಾಡ್ಬೋದು. ಓಕೆ, ತೋರಿಸಿ ಸರ್. ಇದರಲ್ಲಿ ಏನು ರನ್ ಮಾಡಿ ತೋರಿಸ್ತಾ ಇದ್ರೆ ಇವಾಗ ನಮಗೆ? ಇದರಲ್ಲೂ ದ್ರಾಕ್ಷಿ ಇದೆ ಸೇಮ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀರಾ ಸ್ವಲ್ಪ ಇಲ್ಲಿ? ಈ ತರ ಕಂಟಿನ್ಯೂಸ್ಲಿ ಬರ್ತಾ ಇರುತ್ತಲ್ವಾ ಇದರಲ್ಲಿ? ಆಮೇಲೆ ಇದ್ರ ಸೈಜ್ ಚೇಂಜ್ ಮಾಡ್ಕೋಬೋದಾ ಸರ್ ನಾವು? ಮಾಡ್ಬೋದು ಸರ್. ಅದು ಚಿಕ್ಕದು ದೊಡ್ಡದು ಬೇಕಾದ್ರೆ ಮಾಡ್ಕೋಬಹುದು. ಪೌಚ್ ಮಾಡ್ಕೋಬಹುದು. ಅಗಲ ಇಷ್ಟೇ ಇರುತ್ತೆ, ಬಟ್ ಉದ್ದ ಸಣ್ಣ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಗ್ರಾಮೇಜ್ ತಕ್ಕಕ್ಕೆ. ಓಕೆ. ಈಗ ಇದ್ರಲ್ಲಿ ಗ್ರಾಮ್ ಹೆಚ್ಚು ಕಮ್ಮಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಕಪ್ಸ್ ಚೇಂಜ್ ಮಾಡ್ಕೋಬೇಕು. ಇದ್ರೊಳಗಡೆ ಕಪ್ ಇದೆ, ಈ ತರ ಕಪ್ಸ್ ಕೊಟ್ಟಿರ್ತೀವಿ. ಅವ್ರು ಏನೇನ್ ಮೆಟೀರಿಯಲ್ ಎಷ್ಟೆಷ್ಟು ಗ್ರಾಮ್ ಹೇಳಿರ್ತಾರೆ ಅದು ಕರೆಕ್ಟ್ ಆಗಿ ಗ್ರಾಮ್ಸ್ ಕಪ್ಗಳು ಮಾಡ್ಕೊಟ್ಟು ಇದ್ರಲ್ಲೇ ಕೊಟ್ಟಿರ್ತೀರಾ ನೀವು? ಜಸ್ಟ್ ಅದು ಈಗ ದ್ರಾಕ್ಷಿಗೆ ಒಂದು, ಗೋಡಂಬಿಗೆ ಒಂದು, ಬಾದಾಮಿಗೆಲ್ಲ ಬೇರೆ ಬೇರೆ ಇರುತ್ತೆ. ಮೆಣಸು, ಜೀರಿಗೆ ಚೇಂಜಸ್ ಮಾಡ್ಕೊಂಡು ಕರೆಕ್ಟ್ ಬರುತ್ತೆ. ಅಕ್ಯುರೇಟಿ ಬರುತ್ತೆ, ಪಕ್ಕ ಅಕ್ಯುರೇಟ್ ಬರುತ್ತೆ. ಆಮೇಲೆ ಇದರಲ್ಲಿ ಓನ್ಲಿ ಟ್ರಾನ್ಸ್ಪರೆನ್ಸಿ ಮಾತ್ರ ಮಾಡ್ಬೋದಾ? ಕಲರ್ಡ್ ಎಲ್ಲ ಮಾಡ್ಬೋದು? ಯಾವ್ದು ಬೇಕಾದ್ರೆ ಮಾಡ್ಬೋದು. ಓಕೆ ಓಕೆ. ಕಲರ್ ಮಾಡೋದು, ಟ್ರಾನ್ಸ್ಪರೆಂಟ್ ಮಾಡೋದು. ಈಗ ಜಸ್ಟ್ ಅವ್ರದಿನ ಕವರ್ ರೆಡಿ ಆಗಿಲ್ಲ, ನನ್ನ ಹತ್ರ ಇರೋದನ್ನ ಹಾಕಿ ತೋರಿಸ್ತೀನಿ. ಓಕೆ ಓಕೆ ಸರ್. ಇದು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಸರ್ ಇದು 160, 1.5. ಇದು 1.5 ಇಂದ ಸ್ಟಾರ್ಟ್ ಆಗುವಂಥದ್ದು ಅಲ್ವಾ? ಓಕೆ. ಇವಾಗ ಏನಾಗಿದ್ದಾರೆ ಸರ್ ಇವಾಗ? ಗೋಡಂಬಿ. ಇದರಲ್ಲಿ ಎಲ್ಲ ರೀತಿ ಸ್ಪೈಸ್ ಮಾಡ್ಬೋದು? ಎಲ್ಲ ಮಾಡ್ಬೋದು. ಇಷ್ಟು ದಿವಸ ಇದರಲ್ಲಿ ಕೆಲವೊಂದು 75% ಆಟೋಮೆಟಿಕ್ ಬರ್ತಾ ಇತ್ತು. ಒಂದು ಅರ್ಧ ಐಟಮು ಕೈಲಿ ಹಾಕ್ಬೇಕಾಗಿತ್ತು. ಓಕೆ. ಹಾಗಾಗಿ ಸುಮಾರು ನಮ್ಮ ಕಸ್ಟಮರ್ಸ್ ಎಲ್ಲ ಚೈನಾ ಮಿಷಿನ್ಗೆ ಹೋಗ್ತಾ ಇದ್ರು. ಚೈನಾ ಮಿಷಿನ್ ತಗೊಂಡು ಮತ್ತೆ ಅದರಲ್ಲೂ ಪ್ರಾಬ್ಲಮ್. ಅದರಲ್ಲಿ ಯೂನಿಫಾರ್ಮ್ ಆಗಿ ಬರಲ್ಲ, 1-2 ಜಾಸ್ತಿನೇ ಬರುತ್ತೆ. ಅದರಲ್ಲೂ 2 ಗ್ರಾಮ್ ಜಾಸ್ತಿನೇ ಬರುತ್ತೆ. ಸರಿ. ಇದು ಪಕ್ಕ ಅಕ್ಯುರಸಿ ಪಕ್ಕ ಬರೋದು ಮಾಡ್ಕೊಟ್ಟಿದ್ದೀನಿ. ಇವಾಗ ಸರಿ ಮಾಡ್ಬಿಟ್ಟಿದ್ದೀರಾ? ಕರೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ನೀವು ಚೈನಾ ಮಿಷಿನ್ಗೆ ಹೋಗೋದೇ ಬೇಡ ಅಂತ. ಚೈನಾ ಮಿಷಿನ್ ತಗೊಂಡ್ರೆ 1 ಅವರ್ಗೆ 6 ರಿಂದ 7 kg ಪ್ರೊಡಕ್ಷನ್ ಬರುತ್ತೆ. ನಮ್ಮ ಮಿಷಿನ್ ಅಲ್ಲಿ 20 kg 25 kg ಪ್ರೊಡಕ್ಷನ್ ಬರುತ್ತೆ. 25 kg ಮೆಟೀರಿಯಲ್ ಮೇಲೆ. ಕೆಲವು ಇದು ಸ್ಪೈಸಸ್ ಇದು ಮಾಡಿದ್ರೆ ಜೀರಿಗೆ ಅದೆಲ್ಲ 30-35 kg ಬರುತ್ತೆ ಪರ್ ಮಿನಿಟ್ಗೆ ಮಾಡ್ಕೋಬಹುದು. ಆಮೇಲೆ ಇದನ್ನ ಕಂಟಿನ್ಯೂ ಎಷ್ಟೊತ್ತು ರನ್ ಮಾಡ್ಬೋದು ನಾವು ಸರ್? 24 ಅವರ್ ಮಾಡ್ಬೋದು. ಏನು ತೊಂದರೆ ಇಲ್ಲ? ಹೀಟ್ ಆಗೋದು ಯಾವುದು ಇಲ್ಲ, ಎಲ್ಲ ಫುಲ್ ಆಟೋಮೆಟಿಕ್. ಅದು ಕಂಟ್ರೋಲರ್ ಇದು ಇರುತ್ತೆ, ಅದಕ್ಕೆ ಕಟ್ ಆಫ್ ಇರುತ್ತೆ. ಆಮೇಲೆ ಇದಕ್ಕೆ ತಕ್ಕದ ಪಾರ್ಟ್ಸ್ ಕಿಟ್ಸ್ ಎಲ್ಲ ಸಿಗುತ್ತಾ ನಿಮ್ಮ ಹತ್ರ? ಎಲ್ಲ ಕಂಪ್ಲೀಟ್ ಸಿಗುತ್ತೆ. ಸ್ಟಾಕ್ ಇಟ್ಟಿದ್ದೀರಾ? ಎಲ್ಲ ಸ್ಟಾಕ್. ಓಕೆ, ಸೂಪರ್ ಸರ್. ಬನ್ನಿ, ಇದರಲ್ಲಿ ಇನ್ನೂ ಏನೇನು ಆಪ್ಷನ್ ಇದೆ ತೋರಿಸ್ಬಿಡೋಣ. ಇದರಲ್ಲಿ ಏನು ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ ಇವಾಗ? ಸರ್ ಇದು ಗ್ರಾಮೇಜ್ ಫಸ್ಟ್ ಪ್ರೊಡಕ್ಷನ್ ಮಾಡಿದ್ವಲ್ಲ, ಹೌದು. ಗ್ರಾಮೇಜ್ ಎಷ್ಟು ಬರುತ್ತೆ ಅಂತ ನೋಡಿ ಚೆಕ್ ಮಾಡ್ತೀರಾ? 14 ಗ್ರಾಮು, 14, 14. ಸೊ 14, 15 ಇದು ಇದರಲ್ಲೇ ಬರುವಂಥದ್ದು. ಅಕ್ಯುರೇಟ್ ಆಗಿರುತ್ತೆ. ಅಕ್ಯುರೇಟ್ ಆಗಿ ಬರುತ್ತೆ. ತಗೊಂಡ್ರೆ ಬೇರೆಲ್ಲ ಇದರಲ್ಲಿ ಈ ತರ ಐಟಮ್ ಒಂದ್ರಲ್ಲಿ 6 ಬಂದ್ರೆ ಇನ್ನೊಂದು 8, ಇನ್ನೊಂದ್ರಲ್ಲಿ 4 ಹಿಂಗ್ ಬಂದಿರುತ್ತೆ. ನಮ್ಮ ಮಿಷನ್ ಆತರ ಇಲ್ಲ, ಒಂದೇ ಯೂನಿಫಾರ್ಮ್ ಬರುತ್ತೆ. ಎಲ್ಲ ಒಂದೇ ತರ ಎಷ್ಟು ಬರಬೇಕು ನೋಡಿ ವೀಕ್ಷಕರೇ. ನೀವು 6 ಪೀಸ್ ಅಂದ್ರೆ 6 ಬರುತ್ತೆ, 8 ಅಂದ್ರೆ 8, 10 ಪೀಸ್ ಬರುತ್ತೆ. ಎಲ್ಲದರಲ್ಲೂ 10 ಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ? ಕರೆಕ್ಟ್ ಸರ್. ಈ ಐಟಮ್ ತೂಕ ಬರಲ್ಲ, ಯಾಕಂದ್ರೆ ತೂಕ ಡಿಫ್ರೆನ್ಸ್ ಬರುತ್ತೆ. ಇದರಲ್ಲಿ ಒಂದು ಥಿಕ್ನೆಸ್ ಡಿಫ್ರೆನ್ಸ್ ಇರುತ್ತಲ್ಲ, ಹಾಗಾಗಿ ಇದು ತೂಕ ಡಿಫ್ರೆನ್ಸ್ ಬರುತ್ತೆ. ಬಾದಾಮಿಲಿ ತೂಕ ಡಿಫ್ರೆನ್ಸ್ ಇರುತ್ತೆ ಅಂತೀರಾ ನೀವು? ಅಲ್ಲಿ ಪೀಸ್ ಲೆಕ್ಕ ಬರುತ್ತೆ. ಪೀಸ್ ಲೆಕ್ಕ ಬರುತ್ತೆ. ನೋಡಿ 12, 15. ಇದು ಒಂದೇ ಮೀಡಿಯಮ್ ಆಗಿ ಹಾಕೊಂಡ್ರೆ
ತೂಕ ಒಂದೇ ಮೀಡಿಯಮ್ ಬರುತ್ತೆ. ಆಲ್ಮೋಸ್ಟ್ ಸೇಮ್ ಬರುತ್ತೆ ಅಂತ ಹೇಳ್ತೀರಾ. ಇದೇನು ಸರ್ ವೇಟ್ ನೋಡ್ತಾ ಇದ್ದಾರೆ ಇದು? ಸರ್ ಇದು ಚಕ್ಕೆ. ಹಾಂ ಹಾಂ 6 ಗ್ರಾಮು. ಅವಾಗಲೇ ಹೇಳಿದ್ರಲ್ಲ ನೀವು ಹೌದು 5-6 ಗ್ರಾಮ್ ಇರುತ್ತೆ ಅಂತ. 7 ಗ್ರಾಮು 7 ಗ್ರಾಮು ಆಲ್ಮೋಸ್ಟ್ ಅಕ್ಯುರೇಟ್ 90% ಅಕ್ಯುರೇಸಿ ಅಲ್ವಾ ಸರ್ ಇದು? ಸೊ ನಮಗೆ ಇಲ್ಲಿ ಲಾಸ್ ಆಗಲ್ಲ ನೋಡಿ, ಬರೀ ಒಂದೊಂದು 2 ಗ್ರಾಮ್ ಹೋಯ್ತು 5 ಗ್ರಾಮು. ಓಕೆ, ಅದು ಕಟಿಂಗ್ ಒಂದು ಲೆವೆಲಲ್ಲಿ ಮಾಡ್ಕೊಂಡ್ರೆ ಹಾಂ 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 ಕರೆಕ್ಟಾಗಿ ಬರುತ್ತೆ ಸರ್. ಪರ್ಫೆಕ್ಟ್ ಆಗಿರುತ್ತೆ. 10 ಗ್ರಾಮು 11 10 ಇದು ಆಲ್ಮೋಸ್ಟ್ ಅಕ್ಯುರೆನ್ಸಿ ಕರೆಕ್ಟ್ ಕೊಡ್ತಾ ಇದೆ ನೋಡಿ. ಕರೆಕ್ಟ್ ಸರ್, ಇದು ಪರ್ಫೆಕ್ಟ್. ಇದು ಯಾವ ರೀತಿ ಮಷಿನ್ ಸರ್ ಇದು? ಇಲ್ಲಿ ಸೇಮ್ ಮಿಷಿನ್ ಸರ್ ಇದು. ಹಾಂ ಹಾಂ ಇವಾಗೇನು ಫಸ್ಟ್ ಮಿಷಿನ್ ನೋಡಿದ್ವಲ್ಲ ರನ್ನಿಂಗ್ ಇರೋದು, ಇದಿನ್ನೂ ರನ್ನಿಂಗ್ ಆಗಿಲ್ಲ, ರನ್ನಿಂಗ್ ಕಂಡೀಷನ್ ಇಲ್ಲ. ಸೇಮ್ ಮಿಷಿನ್ ಇದು ಸ್ಪೈಸಸ್ಗೋಸ್ಕರ ಇನ್ನ ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದೆ. ಈ ತರ ಮಷಿನ್ ರೆಡಿ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಸರ್ ಒಂದು 30 ಡೇಸ್ ಬೇಕು ಸರ್ ಇದು. 30 ಡೇಸ್ ಆ ತರ ಮಷಿನ್ಗಳು ಸರ್ ಅದು? ಅದು ಅಷ್ಟೇ ಸರ್, ಯಾಕಂದ್ರೆ ಸಣ್ಣ ಸಣ್ಣ ಕೆಲಸ ಜಾಸ್ತಿ ಇರುತ್ತೆ. ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಫೈನಲ್ ಮಾಡಿ ಡೋರು, ಸೀಟ್ ಮೆಟ್ಲ್ ವರ್ಕು, ಪೇಂಟಿಂಗು ಎಲ್ಲ ಕಂಪ್ಲೀಟ್ ಆಗಕ್ಕೆ ಒಂದು 25 ಡೇಸ್ ಆದ್ರೂ ಬೇಕೇ ಬೇಕಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇದು ಅದು ಸೇಮ್ ಮಿಷಿನ್, ಇದನ್ನು ಬೇಸಿಕ್ ಮಿಷಿನು. ಮಂಡಕ್ಕಿ ಮಾಡ್ತಾ ಇದ್ದಾರೆ ಇದರಲ್ಲಿ. ಕಡಲೆಪುರಿ ಈ ಬಾರ್ ಐಟಮ್ಸ್ ಎಲ್ಲ ಮಾಡ್ತಾರೆ, ಸಣ್ಣ ಪುಟ್ಟ ಚಿಪ್ಸು ಈ ಥರದ್ದೆಲ್ಲ ಮಾಡ್ತಾರೆ. ಸರ್ ಆಮೇಲೆ ಇದರಲ್ಲಿ ಇನ್ನೇನೇನು ಮಾಡ್ಬೋದು ಸರ್ ಈ ಥರ ನಮ್ಗೆ ಇದರಲ್ಲಿ? ಸರ್ ಇದರಲ್ಲಿ ಎಲ್ಲ ಥರ ಈ ಥರ ಐಟಮ್ಸ್ ಬರುತ್ತೆ ಸರ್. ಬ್ಯಾಟು ಮತ್ತು ರಿಂಗ್ಸು, ಆನಿಯನ್ ರಿಂಗು ಈ ಥರದ್ದು. ಓಕೆ, ಸ್ಟಾರ್ಸು ಇವೆಲ್ಲ ಮಾಡ್ಬೋದು ಇದರಲ್ಲಿ? ಮಾಡ್ಬೋದು. ಪ್ಯಾಕೆಟ್ ಚಿಕ್ಕ ಚಿಕ್ಕದ ನೂಡಲ್ಸು, ಚಿಕ್ಕ ಮಕ್ಕಳದು ಅಂಗಡಿ ಐಟಮ್ಸ್ ಏನು ಬರುತ್ತೆ, 5 ರೂಪಾಯಿ ಪ್ಯಾಕೆಟ್ ಎಲ್ಲ ಬರುತ್ತೆ. 5 ರೂಪಾಯಿ 2 ರೂಪಾಯಿ ಕುರ್ಕುರೆ ಐಟಮ್ ಎಲ್ಲ ಥರದ್ದು ಬರುತ್ತೆ, ಮಾಡ್ಕೋಬೋದು. ಸರ್ ಇವಾಗ ಮಷಿನ್ ರನ್ನಿಂಗ್ ಎಲ್ಲ ನೋಡ್ಕೊಂಬಂದ್ವಿ. ಯಾರಾದರೂ ನಮಗೆ ಮಷಿನ್ ಬೇಕು ಅಂತಂದರೆ ಪ್ರೊಸೆಸ್ ಹೇಳಿ, ಯಾವಾಗ ಪೇಮೆಂಟ್ ಮಾಡಬೇಕು, ಹೆಂಗೆ ರೆಡಿ ಮಾಡ್ಕೊಡ್ತೀರಾ, ಎಷ್ಟು ದಿನದಲ್ಲಿ ರೆಡಿ ಮಾಡ್ಕೊಡ್ತೀರಾ? ಆಲ್ರೆಡಿ ಈಗ ಮುಂಚೆ ವಿಡಿಯೋಸ್ ಎಲ್ಲ ಹೇಳಿದ್ದೀವಿ ಸರ್. 30 ಡೇಸು, ಈಗ ಒಂದು 20 ಡೇಸಿಗೆ ಕೊಡ್ತೀವಿ. ಇವಾಗ ಬೇಗ ಕೊಡ್ತಾ ಇದ್ದೀರಾ? 15 ಡೇಸಲ್ಲೆಲ್ಲ ಕೊಡ್ತೀವಿ. 20 ದಿನದಲ್ಲಿ ಒಂದು ಮಷಿನ್ ಕೊಡ್ತೀರಾ? ಕೆಲವೊಂದು ಸರಿ ಆರ್ಡರ್ ಜಾಸ್ತಿ ಇರುತ್ತೆ, ಅವಾಗ ಸ್ವಲ್ಪ ಲೇಟ್ ಆಗುತ್ತೆ. ಪ್ರೊಸೆಸ್ ಹೇಳಿ, ನಿಮ್ಗೆ ಎಷ್ಟು ಪೇಮೆಂಟ್ ಮಾಡ್ಬೇಕು ನಾವು? ಸ್ಟಾರ್ಟಿಂಗ್ ಒಂದು 50% ಮಾಡಬೇಕಾಗುತ್ತೆ. ಓಕೆ, ಆಮೇಲೆ ಈ ಥರ ಎಲ್ಲ ಟ್ರಯಲ್ ಮಾಡ್ಕೊಂಡು ಅವರೆಲ್ಲ ಮೆಟೀರಿಯಲ್ ತೊಗೊಂಬಂದು ಕಸ್ಟಮರ್ಗೆ ಓಕೆ ಆದಮೇಲೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ಆಮೇಲೆ ಡಿಸ್ಪ್ಯಾಚ್ ಮಾಡೋ ಟೈಮಲ್ಲಿ ಬ್ಯಾಲೆನ್ಸ್ ಇರೋದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು. ಡಿಸ್ಪ್ಯಾಚ್ ಅಂದ್ರೆ ನಾವೇ ಗಾಡಿ ಅರೇಂಜ್ ಮಾಡ್ಕೋಬೇಕು, ನೀವೇ ಮಾಡ್ಕೊಡ್ತೀರಾ ಸರ್? ಇಲ್ಲಿ ಸರ್ ಗಾಡಿ ಬಾಡಿಗೆ ಅವ್ರದ್ದು ಇರುತ್ತೆ, ಗಾಡಿ ಬೇಕಾದ್ರೆ ಇಲ್ಲಿಂದನೇ ಅರೇಂಜ್ ಮಾಡ್ಕೊಡ್ತೀರಾ. ಇಲ್ಲಿ ಎಲ್ಲೆಲ್ಲಿವರೆಗೆ ಸರ್ವಿಸ್ ಇದೆ ನಿಮ್ದು? ಸರ್ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ ಸರ್, ಇಲ್ಲಿಂದ ಬೀದರ್ವರೆಗೂ ಇದೆ, ಈ ಕಡೆ ಬೆಳಗಾಂವರೆಗೂ ಇದೆ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೊಡ್ತಾ ಇದ್ದೀರಾ? ಆಂಧ್ರ ಇದೆ, ತಮಿಳ್ನಾಡಲ್ಲಿ ಇದೆ, ಎಲ್ಲ ಕಡೆ. ಸೊ ಒಂದು ದಕ್ಷಿಣ ಭಾರತ ಕಂಪ್ಲೀಟ್ ಆಗಿ ಕವರ್ ಮಾಡ್ಬಿಟ್ಟಿದ್ದಾರೆ. ಸೊ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಎಲ್ಲಿಂದ ಬೇಕಾದ್ರೂ ಆರ್ಡರ್ ಮಾಡಬಹುದು. ಆಮೇಲೆ ಇನ್ನೊಂದು ಡೆಲ್ಲಿ ಮಷಿನ್ಗಳು ತುಂಬಾನೇ ಬರ್ತಾ ಇದೆ ಇವಾಗ, ಚೈನೀಸ್ ಮಷಿನ್ಗಳು ತುಂಬಾ ಬರ್ತಾ ಇದೆ, ಚೈನಾ ಮೇಕು. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿ ಹೇಳಿ, ನಮ್ಗೆ ಏನ್ ಡಿಫ್ರೆನ್ಸ್? ಅದಕ್ಕೋಸ್ಕರ ನಾವು ಇದನ್ನ ಆಲ್ಟರ್ನೇಟ್ ಮಾಡಿ ಅಪ್ಗ್ರೇಡ್ ಮಾಡಿದೀವಿ. ಬಟ್ ನಿಮಗೆ ಚೈನಾ ಮಿಷಿನ್ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ನೀವು ತಗೊಂಡ್ಮೇಲೆ ಅದನ್ನ ತೂಕಕ್ಕೆ ಹಾಕಿದ್ರು ನಮ್ಮ ಮಿಷಿನ್ ನಿಮ್ಗೆ ಏನಿಲ್ಲ ಅಂದ್ರೆ 40,000 30,000 ದುಡ್ಡು ಸಿಗುತ್ತೆ. ಹೌದಾ? ಲಾಸ್ಟ್ ಅಲ್ಲಿ ಆ ಮಿಷಿನ್ ಗುಜರಿಗೆ ಹಾಕಿರೋ 5,000 ಸಿಗಲ್ಲ, 5,000 ಸಿಗಲ್ಲ. ಆಮೇಲೆ ಅದರದ್ದು ಯಾವುದೇ ನಿಮಗೆ ಇದು ಮದರ್ ಬೋರ್ಡ್ಗಳಾಗ್ಲಿ ಇನ್ನೊಂದಾಗ್ಲಿ ಒಂದು ಅವರು ತಿಂಗಳಿಗೆ ವರ್ಷಕ್ಕೆ 6 ತಿಂಗಳಿಗೆ ಚೇಂಜ್ ಮಾಡ್ಕೊತಾ ಹೋಗ್ತಿರ್ತಾರೆ. ಅದೆಲ್ಲ ಯಾವ್ದು ರೆಗ್ಯುಲರ್ ಇರಲ್ಲ. 1 ಕೋಟಿ ಹಾಕಿದ್ರೆ ಅದನ್ನ 2 ಕೋಟಿ ಮಾಡ್ಕೋಬೇಕು, ಅದು 2 ಕೋಟಿ ಐತೆ ಅವು ಬೇರೆ ಬಿಸ್ನೆಸ್ಗೆ ಹೋಗ್ತಾರೆ. ನಿಮಗೆ ರೆಗ್ಯುಲರ್ ಸರ್ವಿಸ್ ಸಿಗೋದಿಲ್ಲ. ಸರ್ವಿಸ್ ಸಿಗೋದಿಲ್ಲ. ಆಮೇಲೆ ಆ ಮಿಷಿನ್ ಸ್ಪೇರ್ಸ್ ರೆಗ್ಯುಲರ್ ಇರಲ್ಲ, ಮಾಡ್ಲು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಯಾರು ರೆಸ್ಪಾನ್ಸ್ ಇಲ್ಲ ಕಮ್ಮಿ ಅಂತ ತಗೊಂಡ್ರೆ. ಈಗ ನೀವು 1 ಲಕ್ಷ ಬಂಡವಾಳ ಹಾಕಿದ್ರೆ ನಾಳೆ ಅದನ್ನ 10,000ಕ್ಕೂ ಬೆಲೆ ಬರೋದು, ಆತರ ಆಗುತ್ತೆ. ಆಮೇಲೆ ಅದನ್ನ ನೋಡಕ್ಕೂ ಯಾರು ಬರಲ್ಲ. ಮತ್ತೆ ಅದು ಪ್ರೊಡಕ್ಷನ್ ಕಮ್ಮಿ, ಮತ್ತೆ ಪ್ಯಾಕಿಂಗ್ ಅಷ್ಟೇ. ಸ್ವಲ್ಪ ದಿವಸ ಬಿಟ್ರೆ ಜಸ್ಟ್ ಅದ್ರಲ್ಲಿ ಒಂದು ಚಿಕ್ಕದ ಮೋಟರ್ ಇದೆ ಸರ್, ಮೇಲ್ಗಡೆ ಒಂದು ವೈಫರ್ ಮೋಟರ್ ಹಾಕಿದ್ರು ನೋಡಿ, ಆ ಮೋಟರ್ ಅಲ್ಲೇ ಸೀಲಿಂಗ್ ಆಗೋದು ಅಷ್ಟೇ. ಜಸ್ಟ್ ಹಿಂಗ್ ಬಂದು ಹಿಂಗ್ ನಿಧಾನಕ್ಕೆ ಆಗ್ತದೆ ಅಷ್ಟೇ. ಈಗ ನಮ್ ಜನಗಳು ಏನ್ ಮಾಡ್ತಾರೆ, ಎಲ್ಲ ಆಟೋಮೆಟಿಕ್ ಬರುತ್ತೆ ಅಂತ ಅನ್ಕೊಂಡು ಅದು ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ. ಸುಮಾರು ಜನ ನಮಗೆ ಗೊತ್ತಿಲ್ಲ ಸರ್, ತಗೊಂಡ್ಬಿಟ್ಟಿದೀವಿ, ಈಗ ಅದು ಏನು ಮಾಡಕ್ಕಾಗಲ್ಲ. ನೀವೇನೋ ಆಲ್ಟರ್ನೇಟ್ ಮಾಡ್ಕೊಡಿ, ಇದನ್ನ ಸೇಲ್ ಮಾಡ್ಕೊಡಿ, ಆತರ ಎಲ್ಲ ಅದು ವೇಸ್ಟೇಜ್ ಅಂತ ಹೇಳ್ತೀರಾ. ಆಮೇಲೆ ನಮ್ಮ ಮಿಷಿನ್ ತಗೊಂಡ್ರೆ ನಾವು ಗ್ಯಾರಂಟಿ ಇರ್ತೀವಿ, ಎಲ್ಲಿವರೆಗೂ ಬೇಕಾದ್ರೆ ನಾವು ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಕೊಡ್ತೀರಾ? ಓಕೆ. ಆಮೇಲೆ ಈಗ ಯೂಶುವಲಿ ಬೆಂಗಳೂರು ಆದ್ರೆ ಎಷ್ಟು ದಿನದ ಸರ್ವಿಸ್ ಕೊಡ್ತೀರಾ? ಔಟ್ ಆಫ್ ಬೆಂಗಳೂರು ಆದ್ರೆ ಯಾವಾಗ ಸರ್ವಿಸ್ ಸಿಗುತ್ತೆ? ಬೆಂಗಳೂರು ಆದ್ರೂ ಅಷ್ಟೇ, ಒಂದೊಂದ್ ದಿವಸ ಏನೋ ಕೆಲಸ ಇರುತ್ತೆ, ಇಲ್ಲ ಹೊರಗಡೆ ಇರ್ತೀವಿ, ಹುಡುಗರು ಇರಲ್ಲ, 2 ಡೇಸ್ ಬೇಕಾಗುತ್ತೆ. ಏನೋ ಫ್ರೀ ಇದ್ರೆ ಸಂಜೆ ಫೋನ್ ಮಾಡಿದ್ರೆ ಬೆಳಿಗ್ಗೆ
ನಾಳೆನೇ ಎಲ್ಲ ರೆಡಿ ಆಗ್ಬಿಡುತ್ತೆ. ಮಾಡ್ಕೊಡ್ತೀವಿ. ಸೊ ವೀಕ್ಷಕರೇ, ಏನು ತನು ಇಂಜಿನಿಯರಿಂಗ್ ಇದೆ, ಇವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಯಾವ ಟೈಮಿಂದ ಯಾವ ಟೈಮ್ವರೆಗೆ ಓಪನ್ ಇರುತ್ತೆ ನಿಮ್ಮ ಶೋ? ಇದು ಸರ್ ಬೆಳಿಗ್ಗೆ 9ರಿಂದ ಸಂಜೆ 8 ಗಂಟೆವರೆಗೂ ಓಪನ್ ಇರುತ್ತೆ. ಸಂಡೇಸ್ ಇರ್ತೀರಾ ಸರ್ ನೀವು? ಸಂಡೇ ಆಫ್ ಡೇ ಇರುತ್ತೆ. ಹಾಫ್ ಡೇ ಇರ್ತೀರಾ? ಯಾರಾದರೂ ಫೋನ್ ಮಾಡ್ಕೊಂಡು ಬರೋದಿದ್ರೆ ಬರ್ಬೋದು. ಬರ್ಬೋದು. ಸೊ ಕಾಲು ಅದೇ ಟೈಮಲ್ಲಿ ಮಾಡ್ಬೋದು. ಮಾಡಿ ಈಗ ಯಾರಿಗಾದ್ರು ಇನ್ನೊಂದು ಸರ್ 2-3 ಲಕ್ಷ ತನಕ ದೊಡ್ಡ ಅಮೌಂಟ್, ನಮ್ಗೆ ಇಷ್ಟೊಂದು ಅಮೌಂಟ್ ಲೋನ್ ಬೇಕು ಅಂತಂತಂದ್ರೆ ಅದಕ್ಕೆ ಹೆಂಗೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು? ಸರ್ ಲೋನ್ ಅಂದ್ರೆ ಈಗ ನಮ್ಮ ಕಡೆಯಿಂದ ಯಾವುದೂ ಇಲ್ಲ. ನೋಡೋಣ, ಈಗ TVS ಕ್ರೆಡಿಟ್ ಆಮೇಲೆ ಬಜಾಜ್ದು ಇದು ಯಾವ್ದಾದ್ರು ಒಂದು ಟೈಪ್ ಮಾಡ್ಕೊಂತೀವಿ. ಮುಂದಿನ ದಿನ ಟೈಪ್ ಆಗ್ತೀರಾ? ಅಲ್ಲ ಸರ್, ಇವಾಗಲೇ ನಮ್ಗೆ ಲೋನ್ ಬೇಕು ಅಂದ್ರೆ ಬ್ಯಾಂಕಿಗೆ ಹೆಂಗ್ ಅಪ್ರೋಚ್ ಆಗೋದು? ನಿಮ್ ಕಡೆ ಏನ್ ಸಪೋರ್ಟ್ ಬ್ಯಾಂಕಿಗೆ ಸರ್ ಅವ್ರದ್ದು ಏನೋ ಟರ್ನ್ ಓವರ್ ಇದ್ರೆ ಬ್ಯಾಂಕಲ್ಲಿ ಅವರೇ ಹೇಳ್ತಾರೆ ಮಿಷನರಿ ಅಂತ ಈ ತರ ಬೇಕು ಅಂದ್ರೆ ಅವ್ರು ಕೊಟೇಶನ್ ಬೇಕು ಅಂತ ಹೇಳ್ತಾರೆ. ನಾವು ಕೊಟೇಶನ್ ನೀವು ಕೊಡ್ತೀರಾ? ಕೊಟೇಶನ್ ಓಕೆ ಓಕೆ ಓಕೆ. ಕೊಟೇಶನ್ ತಗೊಂಡೋದ್ರೆ ಅವ್ರಿಗೆ ಲೋನ್ ಆಗುತ್ತೆ, ಲೋನ್ ಆಗ್ಬಿಡುತ್ತೆ. ಸೊ ಇದು ಬ್ಯಾಂಕಲ್ಲಿ ಹೇಳಿದ್ರೆ. ಇಲ್ಲ ಅಂದ್ರೂ ಬ್ಯಾಂಕ್ ಇವ್ರು ಕೇಳ್ಬೋದು, ಸರ್ ನಾವು ಈ ತರ ಬಿಸ್ನೆಸ್ ಮಾಡ್ತಾ ಇದೀವಿ, ಹ್ಯಾಂಡ್ ವರ್ಕ್ ಮಾಡ್ತಾ ಇದೀವಿ, ನಮಗೆ ಈ ತರ ಮಿಷನರಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕು ಅವರಿಗೆ ವಿಡಿಯೋಸ್ ಕೊಟೇಶನ್ ಅದೇನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡ್ತೀರಾ? ಗವರ್ನಮೆಂಟ್ ಕಡೆಯಿಂದ ಸಪೋರ್ಟ್ ಇದೆ ಸರ್? MSME ಸಪೋರ್ಟ್ MSME ಇದೆಲ್ಲ ಸಪೋರ್ಟ್ ಇದೆ, ಚೆಕ್ ಮಾಡ್ಕೋಬಹುದು. ಇದನ್ನ ಮನೆಯಿಂದನೇ ಪ್ರಾರಂಭ ಮಾಡಬಹುದು ಸರ್? ಮನೆಯಿಂದನೇ ಮಾಡಬಹುದು. ಮನೆ ಫಸ್ಟ್ ಎರಡನೇ ಸೆಕೆಂಡ್ ಮಿಷಿನ್ ತೋರಿಸಿದ್ವಲ್ಲ, ಹೌದು, ಅದೆಲ್ಲ ಮನೇಲಿ ಮಾಡಬಹುದು. ಈ ಮಿಷಿನ್ಗಳು ಸ್ವಲ್ಪ ಮನೇಲಿ ಅಕ್ಕಪಕ್ಕ ಕಂಪ್ರೆಸರ್ದು ಒಂದು ಸೌಂಡ್ ಇರುತ್ತೆ, ಅದನ್ನ ನೋಡ್ಕೋಬೇಕು. ಮಿಷಿನ್ ಏನ್ ಸೌಂಡ್ ಬರಲ್ಲ, ಇದು ಕಂಪ್ರೆಸರ್ದೆ ಅಷ್ಟೊಂದು ಸೌಂಡ್ ಇರುತ್ತೆ. ಬಿಟ್ರೆ ಅಷ್ಟೇನು ಹೆವಿ ಇರಲ್ಲ, ಬಟ್ ಸೌಂಡ್ ಇರುತ್ತೆ. ಕಂಪ್ರೆಸರ್ ಎಲ್ಲ ಯಾವ ರೇಟ್ ಆಗುತ್ತೆ ಸರ್ ಇದು? ಸರ್ ಇದೆಲ್ಲ ನಿಮಗೆ 40-45 ಆಗುತ್ತೆ. 40-45,000 ಆಗುತ್ತೆ. ಇದು ಅಡಿಷನಲ್ ಆಗುತ್ತೆ. ಆಮೇಲೆ ಕೋಡಿಂಗ್ ಮಷಿನ್ಗೆ ಎಷ್ಟಾಗುತ್ತೆ ಸರ್ ಕಾಸ್ಟ್? ಕೋಡಿಂಗ್ ಇದು 35 ಆಗುತ್ತೆ ಸರ್. 35,000 ಆಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ 30 ಇಂದ ಸ್ಟಾರ್ಟ್ ಆಗುತ್ತೆ. 1,20,000 ಇದಂಗೂ ಇದೆ ಇದು. ಆಮೇಲೆ ಮೀಡಿಯಂ ಕ್ವಾಲಿಟಿ ಹಾಕೊಂಡ್ರೆ ಸರ್. ಈ ಮಷಿನ್ ಯಾವಾಗ ರೆಡಿ ಆಗ್ತಾ ಇದೆ? ಇದು ಇನ್ನೊಂದು 15 ಡೇಸ್ ಅಲ್ಲಿ ಕೊಡ್ಬೇಕು ಸರ್. ಅದು ಮಾಡಿ ತೋರಿಸಬಹುದಲ್ಲ ನಾವು? ಏನಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಇದನ್ನ? ಸರ್ ಇದು ಡಿಪಾರ್ಟ್ಮೆಂಟ್ ಅದು, ಈ ರೈತರಿಗೆಲ್ಲ ಏನೋ ಒಂದು ಕೆಮಿಕಲ್ ಪೌಡರ್ ಬರುತ್ತೆ ಹೊಲಗಳಿಗೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಇದು ಯಾವ ಕೆಪಾಸಿಟಿ ಯಾವ್ದು ಸರ್ ಇದು? 1 kg ಕೆಪಾಸಿಟಿ ಇದು. ಅದು ಮಾಡಿ ತೋರಿಸ್ಬಿಡೋಣ ಹಾಗಾದ್ರೆ. ವೀಕ್ಷಕರೇ, ನಿಮ್ಗೂ ಬಿಸ್ನೆಸ್ ನಡೆಸಬೇಕು, ಒಂದು ಕ್ವಾಲಿಟಿ ಪ್ಯಾಕಿಂಗ್ ಮಷಿನ್ ಬೇಕು ಅಂತಂದ್ರೆ ತನು ಇಂಜಿನಿಯರಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಮಷಿನ್ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ. ಅದು ಕಾರ್ಟ್ರೇಜ್ ಮುಗ್ದಾಗಿದೆ. ಇಲ್ಲ ಸರ್.